ಮೇ 31ರಂದು ವಿಶ್ವಕರ್ಮ ಪ್ರತಿಭಾವಂತರಿಗೆ ಸನ್ಮಾನ. ಪ್ರಸಕ್ತ ವರ್ಷ 2025-26ನೇ ಸಾಲಿನಲ್ಲಿ SSLC ಮತ್ತು PVC ಪರೀಕ್ಷೆಯಲ್ಲಿ 75%ಕ್ಕೂ ಹೆಚ್ಚು ಅಂಕ ಪಡೆದ ವಿಶ್ವಕರ್ಮ ಸಮುದಾಯದ ಇಂಡಿ ತಾಲೂಕು ಸೇರಿದಂತೆ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಗುವುದೆಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಇಂಡಿ ಘಟಕದ ಅಧ್ಯಕ್ಷ ರಮೇಶ್ ಪೊದ್ದಾರ್ ಹೇಳಿದರು. ಇಂಡಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿಭಾ ಪುರಸ್ಕಾರಕ್ಕೆ ಮೇ 31ರಂದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆಸಲಾಗುವುದು. KP ನಂಜುಂಡಿ ಅವರ ಸಾರಥ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಆಸಕ್ತಿ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಪಡೆದು ಸಲ್ಲಿಸಬೇಕು. ಅರ್ಜಿ ಫಾರ್ಮ್ಗಳು ಸಮಿತಿಯವರ ಕಡೆಗೆ ದೊರೆಯುತ್ತವೆ. ಅರ್ಜಿಗೆ ಅಂಕಪಟ್ಟಿ ಕಡ್ಡಾಯ. ಜಾತಿ ಸರ್ಟಿಫಿಕೇಟ್ ಜೊತೆಗೆ TC ಅಥವಾ LCಯನ್ನು ಲಗತ್ತಿಸಬೇಕು. ಬಡ ಮಕ್ಕಳು ಹೋಗಲಾಗಿದ್ದರೆ ಅಂಥವರ ಖರ್ಚು ಸಮಿತಿಯಿಂದ ಭರಿಸಲಾಗುತ್ತದೆ. PVC ಮತ್ತು SLC ಪರೀಕ್ಷೆಯಲ್ಲಿ 75%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರಮೇಶ್ ಪೊದ್ದಾರ್, ಸುಜಿತ್ ಲಾಳಸಂಗಿ, ಉಮೇಶ್ ಪತ್ತಾರ್, ಪ್ರವೀಣ್ ಸುತಾರ್ ಇವರಿಗೆ ಸಂಪರ್ಕಿಸಬೇಕಾಗಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಿನೇಶ್ ಪೊದ್ದಾರ್, ಗೋಪಾಲ್ ಪೊದ್ದಾರ್, ರಾಘು ಲಾಳಸಂಗಿ, ಸುರೇಶ್ ಪೊದ್ದಾರ್, ಗೋಪಾಲ್ ಪೊದ್ದಾರ್, ಪವನ್ ಚಾಕೂರ್, ರಾಘವೇಂದ್ರ ಲಾಳಸಂಗಿ, ಶ್ರೀಧರ್ ಪತ್ತಾರ್ ಮತ್ತಿತರರು ಉಪಸ್ಥಿತರಿದ್ದರು. ಸನ್ಮಾನ್ಯ ಶ್ರೀ KP ನಂಜುಂಡಿ ಸಾಹೇಬರು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಿಜಿಸ್ಟರ್ ಬೆಂಗಳೂರು ಅಧ್ಯಕ್ಷರು. ಈ ನಮ್ಮ ಸಮಾಜದ ಕಡು ಬಡವ ಅಥವಾ ಎಲ್ಲ ತೇರ್ಗಡೆಯಾದಂಥ 175ರಷ್ಟು ಮೇಲ್ಪಟ್ಟು ಅಂಕ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಇಟ್ಟುಕೊಂಡಿದ್ದು ಇರುತ್ತದೆ. ಇದು ತಾರೀಖು 31/5/2026ನೇ ತಾರೀಕಿನ ದಿವಸ. ಸ್ಥಳ ಟೌನ್ ಹಾಲ್, ಪುಟ್ಟಣ್ಣ ಚಿಟ್ಟಿ ಭವನ, ಬೆಂಗಳೂರು. ಇಲ್ಲಿ ಸ್ಥಳ. ಆಮೇಲೆ ಇವರು ತಮ್ಮದೇ ಆದಂಥ ದಾಖಲಾತಿಗಳನ್ನು, ಸಂಬಂಧಪಟ್ಟಂಥ ದಾಖಲಾತಿಗಳು ಹಾಗೂ ವಿಷಯಗಳು, ಆ ಅರ್ಜಿ ನಮೂನೆಗಳು, ಫೋನ್ ನಂಬರ್ ಹಾಕಿಕೊಟ್ಟಂಥ ನಮ್ಮ ಈ ಪತ್ರಿಕಾಗೋಷ್ಠಿಗೆ ನಮ್ಮ 4 ಜನರ ಫೋನ್ ನಂಬರ್ ಕೊಟ್ಟಿರುತ್ತದೆ. ಆ ಫೋನ್ ನಂಬರನ್ನು ಸಂಪರ್ಕಿಸಿ ಅವರಿಗೆ ನೀವು ತಮ್ಮದೇ ಆದಂಥ ಮಾಹಿತಿಗಳನ್ನು ಒದಗಿಸಿಕೊಡಬೇಕು. ಹೆಚ್ಚಿನ ವಿವರಣೆಗಳು ಕೇಳಬೇಕಾದ್ರೆ ಈ ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೇಳ್ಬೋದು ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ.